Exercise 11.3 8th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. If the triangle ABC in the question 7 above. Okay, question 7 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ABC ಬಂದ್ಬಿಟ್ಟು ABC is a right triangle ಅಂತ ಕೊಟ್ಟಿದ್ರು. ಓಕೆ, ಆಮೇಲೆ ಅದರ ಸೈಡ್ಸ್ ಕೊಟ್ಟಿದ್ರು. ಸೈಡ್ಸ್ ಬಂದ್ಬಿಟ್ಟು 5 ಸೆಂಟಿಮೀಟರ್, 12 ಸೆಂಟಿಮೀಟರ್ ಅಂಡ್ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು. ಓಕೆ, ಆಮೇಲೆ ಏನ್ ಕೇಳ್ತಾ ಇದ್ರೆ ಈಸ್ ರಿವಾಲ್ವ್ಡ್ ಅಬೌಟ್ ದ ಸೈಡ್ 5 ಸೆಂಟಿಮೀಟರ್. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಇದೆ ಅಲ್ಲ, ಈ ಸೈಡ್ ಇಂದ ಅವ್ರು ಏನ್ ಮಾಡ್ತಾ ಇದಾರೆ ರಿವಾಲ್ವ್ ಮಾಡ್ತಾ ಇದಾರೆ. ರಿವಾಲ್ವ್ ಯಾವ ಸೈಡ್ ಇಂದ ಮಾಡ್ತಿದಾರಲ್ಲ ಅದನ್ನ ನಾವೇನ್ ತಗೋಬೇಕು, ಹೈಟ್ ಅಂತ ತಗೋಬೇಕು. ನಾನೀಗ ಏನ್ ಮಾಡ್ತೀನಿ, ಇವಾಗ ಟ್ರಯಾಂಗಲ್ ತಗೊಂತೀನಿ, ರೈಟ್ ಟ್ರಯಾಂಗಲ್. ಈಗ ಈ ಹೈಟ್ ನಾನು 5 ಸೆಂಟಿಮೀಟರ್ ಅಂತ ಹೋಗ್ಬೇಕು. 5 ಸೆಂಟಿಮೀಟರ್ ಆಯ್ತು. ಓಕೆ, ಇವು ಮೂರು ಸೈಡ್ ಅಲ್ಲಿ ಹೈಯೆಸ್ಟ್ ಯಾವ್ದಿರುತ್ತೋ ಅದು ಹೈಪೋಟೆನಸ್. 90 ಡಿಗ್ರಿ ಅಪೋಸಿಟ್ ಬಂದು ಹೈಪೋಟೆನಸ್. ಹೈಪೋಟೆನಸ್ ಯಾವಾಗಲೂ ಲಾಂಗೆಸ್ಟ್ ಸೈಡ್ ಇರಬೇಕು. ಸೊ ಇದು ಬಂದ್ಬಿಟ್ಟು 13 ಇದಾಗುತ್ತೆ. ಲಾಂಗೆಸ್ಟ್ ಯಾವಾಗಲೂ 13. ಓಕೆ, ಸೊ ನಾವು ಲಾಂಗೆಸ್ಟ್ ಸೈಡ್ ನ ಹೈಪೋಟೆನಸ್ ಅಂತ ತಗೋಬೇಕು. ಸೊ ಯಾವಾಗ ಹೈಪೋಟೆನಸ್ 90 ಡಿಗ್ರಿ ಅಪೋಸಿಟ್ ಇರುತ್ತೆ, ಈ ಲಾಂಗೆಸ್ಟ್ ಸೈಡ್ ಏನು 13. ಸೊ ಅದಕ್ಕೆ ಇಲ್ಲಿ 13 ತಗೋತೀನಿ. ಉಳಿದಿದ್ದೇನು 12 ಸೆಂಟಿಮೀಟರ್ ನ ಇಲ್ಲಿ ತಗೋಬೇಕು. ಓಕೆ, ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಓಕೆ, ಈಗ ಈ 5 ಸೆಂಟಿಮೀಟರ್ ಹೈಟ್ ಇದೆಲ್ಲ, ಈ ಹೈಟ್ ಇಂದ ಅವರು ರೊಟೇಟ್ ಮಾಡ್ತಾ ಇದಾರೆ. ಓಕೆ, ನಿಮಗೆ ಅದನ್ನ ಗ್ರೀನ್ ಕಲರ್ ಈ ಪಾಯಿಂಟ್ ಇಂದ ಅವರು ರೊಟೇಟ್ ಮಾಡ್ತಾ ಇದಾರೆ. ರೊಟೇಟ್ ಮಾಡಿದಾಗ ಏನಾಗುತ್ತೆ ನೋಡ್ರಿ. ರೊಟೇಟ್ ಮಾಡಿದಾಗ ನಿಮಗೆ ಜಾಯಿನ್ ಮಾಡ್ತೀನಿ, ಒಂದು ಕೋನ್ ಫಾರ್ಮ್ ಆಗ್ಬಿಡುತ್ತೆ. ಓಕೆ, ಈ ಟ್ರಯಾಂಗಲ್ ರೆಡ್ ಕಲರ್ ಟ್ರಯಾಂಗಲ್ ಒಂದು ಫುಲ್ ರೊಟೇಷನ್ ಆದ ತಕ್ಷಣ ಅದು ಯಾವ ಫಾರ್ಮ್ ಆಗುತ್ತೆ, ಕೋನ್ ಫಾರ್ಮ್ ಅಲ್ಲಿ ಆಗುತ್ತೆ. ಓಕೆ, ಈಗ ಏನ್ ಕೇಳ್ತಾ ಇದ್ರೆ ದೆನ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಾಲಿಡ್ ಸೊ ಒಬ್ಟೆನ್. ಈಗ ಏನ್ ಸಾಲಿಡ್ ಫಾರ್ಮ್ ಆಗಿದೆ ವಾಲ್ಯೂಮ್. ಓಕೆ, ವಾಲ್ಯೂಮ್ ಆಫ್ ಕೋನ್ ಫಾರ್ಮ್ ಆಗಿದೆ. ಈಗ ನಾವು ವಾಲ್ಯೂಮ್ ಆಫ್ ಕೋನ್ ಕಂಡಿಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಇದೇನಾಗುತ್ತೆ, ಈ 12 ಬಂದ್ಬಿಟ್ಟು ನಥಿಂಗ್ ಬಟ್ ಏನಾಗುತ್ತೆ ರೇಡಿಯಸ್ ಆಗುತ್ತೆ. ರೇಡಿಯಸ್ ಬಂದ್ಬಿಟ್ಟು 12 ಸೆಂಟಿಮೀಟರ್. ಹೈಟ್ ಬಂದ್ಬಿಟ್ಟು ಗೊತ್ತಲ್ಲ 5 ಸೆಂಟಿಮೀಟರ್ ಹತ್ರ ರೊಟೇಟ್ ಮಾಡಕತ್ತೀವಿ ಅಂದ್ರೆ ಅದೇ ಹೈಟ್ ಆಯ್ತು. ಹೈಟ್ ಬಂದ್ಬಿಟ್ಟು 5 ಸೆಂಟಿಮೀಟರ್. ಓಕೆ, ಸೊ ಈ ವಾಲ್ಯೂಮ್ ಆಫ್ ಕೋನ್ ಫೈಂಡ್ ಮಾಡೋಣ. ವಾಲ್ಯೂಮ್ ಆಫ್ ಕೋನ್ is equal to 1/3 pi r square h. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 ಪೈ ವ್ಯಾಲ್ಯೂ ಆಸ್ ಇಟ್ ಈಸ್ ಇಟ್ಕೊಂತೀನಿ. ಓಕೆ, ಆರ್ ವ್ಯಾಲ್ಯೂ ಏನ್ ಬರ್ತೀನಿ 12 ಇಂಟು 12 ಇಂಟು ಹೈಟ್ ಬಂದ್ಬಿಟ್ಟು 5. ಈಗ ನೀವು ನೋಡಿದ್ರೆ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 4 ಜಾ, ಸೊ ಏನಾಯ್ತು ಪೈ ಇಂಟು 12 4 ಜಾ 48. ಇಲ್ಲಾಂದ್ರೆ ನೀವೇನ್ ಮಾಡ್ರಿ 12 5 ಜಾ 60, 64 ಜಾ 240. ಓಕೆ, ಸೊ ಇವಾಗ ಏನ್ ಬಂತು ನಿಮಗೆ 240 ಪೈ. ಓಕೆ, ಅವ್ರು ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವೇನ್ ಬರೀಬೇಕು, ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಒಂದು ನೀವೇನ್ ಬರಿಬಹುದು 240 5 ಸೆಂಟಿಮೀಟರ್ ಕ್ಯೂಬ್ ಅನ್ನ ಬರಿಬಹುದು. ಇಲ್ಲಾಂದ್ರೆ ನೀವೇನ್ ಬರಿಬಹುದು ಅಂದ್ರೆ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು 240 ಇಂಟು ಪೈ ವ್ಯಾಲ್ಯೂ ಏನು 22/7. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 22 0 ಜಾ 0, 22 4 ಜಾ 88, 8 ಕ್ಯಾರಿ, 22 2 ಜಾ 44, 44 ಪ್ಲಸ್ 8 ಏನಾಗುತ್ತೆ 52 ಆಗುತ್ತೆ. ಹೌದಾ, ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಕ್ಯೂಬ್ ಆದ್ರೂ ಬರೀರಿ. ಓಕೆ, ಇವೆರಡರಲ್ಲಿ ಯಾವ್ದಾದ್ರೂ ಆನ್ಸರ್ ಬರೀರಿ. ಓಕೆ, ಈಗ ಅದು ಬಿಟ್ಟು ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ನೋಡ್ರಿ, ಫೈಂಡ್ ಆಲ್ಸೋ ದ ರೇಷಿಯೋ ಆಫ್ ದ ವಾಲ್ಯೂಮ್ ಆಫ್ ದ ಟೂ ಸಾಲಿಡ್ ಒಬ್ಟೆಂಡ್ ಇನ್ ಕ್ವಶನ್ 7 ಬೈ ಕ್ವಶನ್ 8. ಈಗ ನಮಗೆ ರೇಷಿಯೋ ಕೇಳ್ತಾ ಇದ್ದಾರೆ. ಆ ರೇಷಿಯೋ ಏನಂತೆ, ರೇಷಿಯೋ ಬಂದ್ಬಿಟ್ಟು ಯಾವ್ದ್ರದ್ದು ಕಂಡಿಡ್ಬೇಕಂದ್ರೆ ವಾಲ್ಯೂಮ್ ಆಫ್ ಸಾಲಿಡ್ ಇನ್ ಕ್ವಶನ್ 7. ಕ್ವಶನ್ 7 ನಾಗ ಏನ್ ವಾಲ್ಯೂಮ್ ಬಂದಿತ್ತೋ ಅದನ್ನ ಎದ್ರ ಜೊತೆ ಕಂಪೇರ್ ಮಾಡಬೇಕು, ವಾಲ್ಯೂಮ್ ಆಫ್ ಸಾಲಿಡ್ ಇನ್ ಕ್ವಶನ್ 8 ಅಂದ್ರೆ ಈ ಕ್ವಶನ್ ಮಾಡಿವಲ್ಲ ಇದರಲ್ಲಿ ಕಂಪೇರ್ ಮಾಡ್ಬೇಕು. ಅಂದ್ರೆ ಕ್ವಶನ್ 7 ಡಿವೈಡೆಡ್ ಬೈ ಕ್ವಶನ್ 8. ಈಗ ವಾಲ್ಯೂಮ್ ಆಫ್ ಸಾಲಿಡ್ ಇನ್ ಕ್ವಶನ್ 7 ಅಲ್ಲಿ ಆನ್ಸರ್ ಬಂದ್ಬಿಟ್ಟು ನಮಗೆ 100 ಪೈ ಅಂತ ಬಂದಿತ್ತು. ವಾಲ್ಯೂಮ್ ಆಫ್ ಸಾಲಿಡ್ ಇನ್ ಕ್ವಶನ್ 8 ಅಲ್ಲಿ ಏನ್ ಬಂದಿತ್ತು ನಮಗೆ, ಕ್ವಶನ್ 8 ಅಲ್ಲಿ 240 ಪೈ ಅಂತ ಬಂದಿದೆ. ಏನ್ ಮಾಡ್ತೀನಿ ಇಲ್ಲಿ 240 ಪೈ ಅಂತ ಬರಿತೀನಿ. ಈಗ ಕ್ಯಾನ್ಸಲ್ ಮಾಡಿದ್ರೆ ಪೈ ಕ್ಯಾನ್ಸಲ್ ಆಯ್ತು, 1 0 1 0 ಕ್ಯಾನ್ಸಲ್ ಆಯ್ತು. ಸೊ
ಈಗ 2 ಇಂದ ಕ್ಯಾನ್ಸಲ್ ಮಾಡಿದ್ರೆ 2 5 ಜಾ 2 12 ಜಾ ಓಕೆ ಮುಂದೆ ಕ್ಯಾನ್ಸಲ್ ಆಗಲ್ಲ 5/12 ನ ಏನಂತ ಬರಿಬಹುದು ನಾನು 5:12 ಅಂತ ಬರಿಬಹುದು ಇದು ಬಂದ್ಬಿಟ್ಟು ರೇಷಿಯೋ ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟಿರೋದು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ